ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಾವು ಯಾವ ವ್ಯಾಕರಣಾಂಶವನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿದೆ. ಹೌದು, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಹೊಸಗನ್ನಡ ಮತ್ತು ಹಳೆಗನ್ನಡ ವಿಭಕ್ತಿಗಳಿಗೆ ಸಂಬಂಧಿಸಿದ ಏಕವಚನ ಮತ್ತು ಬಹುವಚನ ಪದಗಳ ಉದಾಹರಣೆಗಳನ್ನು ನಾವು ನೋಡಿದ್ವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ಅದೇ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಣ್ಣೆದುರಿಗೆ ಈಗಾಗಲೇ ಕಾಣ್ತಾ ಇದೆ, ವಿಭಕ್ತಿ ಪಲ್ಲಟದ ಬಗ್ಗೆ ನಾವಿವತ್ತು ತಿಳಿತಾ ಹೋಗೋಣ ಮಕ್ಕಳೇ. ಯಾವುದರ ಬಗ್ಗೆ? ವಿಭಕ್ತಿ ಪಲ್ಲಟದ ಬಗ್ಗೆ. ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಮಕ್ಕಳೇ, ನಿಮ್ಮ ಕಣ್ಣೆದುರಿಗೆ ಹೆಸರು ಕಾಣ್ತಾ ಇರೋದ್ರಿಂದ ಮೊದಲು ಆ ಪದದ ಅರ್ಥವನ್ನೇ ನಾವು ಮನಗಾಣೋಣ ಮಕ್ಕಳೇ. ಯಾವುದರ ಅರ್ಥ ಅಂತ ಹೇಳಿದ್ರೆ ಪಲ್ಲಟ. ವಿಭಕ್ತಿ ಪಲ್ಲಟ ಅನ್ನುವ ಪದದೊಳಗಿರುವ ಪಲ್ಲಟ ಪದದ ಅರ್ಥವನ್ನ ನಾವು ಮೊದಲು ತಿಳಿಯೋಣ ಮಕ್ಕಳೇ. ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಗಮನ ಇರಲಿ. ಪಲ್ಲಟ ಅನ್ನೋ ಪದದ ಅರ್ಥ ಬದಲಾವಣೆ. ಸರಿಯಾಗಿ ನೀವು ಗಮನಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಏನು ಪಲ್ಲಟ ಪದದ ಅರ್ಥ? ಬದಲಾವಣೆ. ಅಥವಾ ಅದಕ್ಕೆ ಇನ್ನೂ ಸರಳವಾಗಿ ಒಂದು ಅರ್ಥವನ್ನ ಹೇಳಬೇಕು ಅಂತ ಹೇಳಿದ್ರೆ ಅದಲು ಬದಲು ಆಗುವಿಕೆ. ಏನು ಪದದ ಅರ್ಥ ಪಲ್ಲಟ ಅಂತ ಹೇಳಿದ್ರೆ ಅದಲು ಬದಲು ಎನ್ನುವ ಅರ್ಥವನ್ನು ಕೂಡ ನಾವು ಯಾವುದಕ್ಕೆ ಕೊಡಬಹುದು ಅಂದ್ರೆ ಮಕ್ಕಳೇ, ಪಲ್ಲಟ ಅನ್ನುವಂತಹ ಪದಕ್ಕೆ ಕೊಡಬಹುದು. ವಿಭಕ್ತಿ ಪಲ್ಲಟದಲ್ಲಿ ಪಲ್ಲಟ ಪದದ ಅರ್ಥ ನೇರವಾಗಿ ಹೇಳಬೇಕು ಅಂದ್ರೆ ಏನು? ಪಲ್ಲಟ ಅಂದ್ರೆ ಬದಲಾವಣೆಯನ್ನ ಹೊಂದುವುದು, ಬದಲಾವಣೆ ಆಗುವುದು. ಅಥವಾ ರೂಢಿಗತ ಮಾತಿನಲ್ಲಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ಅದಲು ಬದಲು ಆಗುವುದು. ಈಗ ನಿಮಗೆ ತಲೆಯಲ್ಲಿ ಪ್ರಶ್ನೆ ಮೂಡುತ್ತೆ ಮಕ್ಕಳೇ, ಸರ್ ಪಲ್ಲಟ ಅಂದ್ರೆ ಬದಲಾವಣೆ, ಅದಲು ಬದಲು ಅನ್ನೋದನ್ನ ಹೇಳಿದ್ರಿ, ಏನು ಬದಲಾವಣೆ ಆಗುವುದು, ಏನು ಅದಲು ಬದಲು ಆಗುವುದು, ಅದರಲ್ಲೂ ವಿಭಕ್ತಿ ಪಲ್ಲಟ ಎಂದರೇನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ನೇರವಾಗಿ ಅದಕ್ಕೆ ಉತ್ತರಕ್ಕೆ ಬರ್ತೀನಿ ಮಕ್ಕಳೇ. ಹೆಸರಿನಲ್ಲೇ ಐತಿ ವಿಭಕ್ತಿ ಪಲ್ಲಟ. ಅಂದ್ರೆ ಕೆಲವು ವಿಭಕ್ತಿ ಪ್ರತ್ಯಯಗಳನ್ನ ನಾವು ಬದಲಾವಣೆಯನ್ನ ಮಾಡುವ ಸಂದರ್ಭವನ್ನ ನೋಡ್ತೀವಿ ಮಕ್ಕಳೇ. ನೇರವಾಗಿ ಬರ್ತೀನಿ, ವಿಷಯಕ್ಕೆ ಹೇಳ್ತೀನಿ, ಗಮನ ಕೊಡಿ. ನಾವು ಮಾತನಾಡಬೇಕಾದ್ರೆ, ದಿನಂಪ್ರತಿ ಮಾತನಾಡಬೇಕಾದ್ರೆ ವಾಕ್ಯಗಳನ್ನು ರಚಿಸಿದಾಗ ನಮಗೆ ವಿಭಕ್ತಿ ಪ್ರತ್ಯಯಗಳ ಸಹಾಯ ಅಥವಾ ನೆರವು ಬೇಕು, ಅದು ನಿಮಗೆ ಗೊತ್ತಿದೆ. ಹಾಗೆ ಮಾತನಾಡಬೇಕಾದ್ರೆ ಕೆಲವು ನಾಮ ಪ್ರಕೃತಿಗಳಿಗೆ ಸೇರಬೇಕಾದಂತಹ ವಿಭಕ್ತಿ ಪ್ರತ್ಯಯವನ್ನ ಬಿಟ್ಟು ಬೇರೊಂದು ವಿಭಕ್ತಿ ಪ್ರತ್ಯಯವನ್ನ ಸೇರಿಸುವ ಪ್ರಯತ್ನಕ್ಕೆ ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರೀತಾ ಹೋಗ್ತಾರೆ ಮಕ್ಕಳೇ. ಅರ್ಥ ಆಗ್ತಿದೆ? ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಗಮನ ಕೊಡಿ. ನಾವು ಕೆಲವು ಮಾತನಾಡುವ ಸಂದರ್ಭದಲ್ಲಿ ಕೆಲವು ಪ್ರತ್ಯಯಗಳಿಗೆ, ಕೆಲವು ಪ್ರಕೃತಿ ಪದಗಳಿಗೆ ಏನ್ ಮಾಡ್ತೀವಿ, ಅದಕ್ಕೆ ಸೇರ್ಬೇಕಾಗಿರುವಂತಹ ವಿಭಕ್ತಿ ಪ್ರತ್ಯಯವನ್ನ ಬಿಟ್ಟು ಮತ್ತೊಂದು ಪ್ರತ್ಯಯವನ್ನ, ಬೇರೊಂದು ವಿಭಕ್ತಿಯ ಪ್ರತ್ಯಯವನ್ನ ಸೇರಿಸುವ ಕ್ರಮಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿಭಕ್ತಿ ಪಲ್ಲಟ. ನೇರವಾಗಿ ಅರ್ಥ ಮಾಡ್ಕೊಳ್ಳಿ. ಬದಲಾವಣೆ ಆಗೋದು ಅಂದ್ರೆ ಇಲ್ಲಿ ಪಲ್ಲಟ ಆಗೋದು, ಇಲ್ಲಿ ಅದಲು ಬದಲು ಆಗೋದು ಏನು ಅಂತ ಹೇಳಿದ್ರೆ ವಿಭಕ್ತಿಯ ಪ್ರತ್ಯಯ. ಒಂದು ಪ್ರತ್ಯಯವನ್ನ ಬಿಟ್ಟು ಬೇರೊಂದು ಪ್ರತ್ಯಯವನ್ನ ಸೇರಿಸಿ ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಅಂತ ಹೇಳಿ ನಾವು ಕರೀತಾ ಹೋಗ್ತೀವಿ.
ಒಂದು ಪ್ರತ್ಯಯ ಹೋಗುತ್ತೆ, ಆ ಜಾಗದಲ್ಲಿ ಮತ್ತೊಂದು ಪ್ರತ್ಯಯ ಬಂದು ಸೇರುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಷಯ ಇದೆ ಮಕ್ಕಳೇ. ಪ್ರತ್ಯಯ ಪಲ್ಲಟಗೊಂಡರೂ ಕೂಡ ನಮಗೆ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಅನ್ನೋದು ಕಂಡು ಬರುವುದಿಲ್ಲ. ವಾಕ್ಯದ ಅರ್ಥದಲ್ಲಿ ಅರ್ಥದ ವ್ಯತ್ಯಾಸ ನಮಗೆ ಆಗೋದಿಲ್ಲ. ಹಾಗಾಗಿ ಅರ್ಥ ವ್ಯತ್ಯಾಸವಾಗದೆ ಒಂದು ವಿಭಕ್ತಿ ಪ್ರತ್ಯಯದ ಸ್ಥಾನದಲ್ಲಿ ಬೇರೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವುದಕ್ಕೆ ನಾವು ಏನಂತ ಕರಿತೀವಿ? ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಈಗ ವಿಭಕ್ತಿ ಪಲ್ಲಟ ಅಂದ್ರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಆ ಸರಳ ವ್ಯಾಖ್ಯಾನವನ್ನ ನಾವೀಗ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ವ್ಯಾಖ್ಯಾನವನ್ನ ಕಾಣ್ತಾ ಇದ್ದೀವಿ ನಾವು. ವಿಭಕ್ತಿ ಪಲ್ಲಟ ಎಂದರೇನು? ನಾನಾಗಲೇ ಹೇಳಿದಂತೆಯೇ ವ್ಯಾಖ್ಯಾನ ಅದರದ್ದಿದೆ. ಏನಿದೆ? ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ, ಇದು ಬಹಳ ಮುಖ್ಯವಾಗಿರುವಂತಹ ಪದ ಮಕ್ಕಳೇ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಿಭಕ್ತಿ ಪಲ್ಲಟ ಆಗುವಾಗ ಅಂದ್ರೆ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಬೇರೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವಾಗ ನೆನ್ಪಿಟ್ಕೊಳ್ಳಿ, ಅರ್ಥ ವ್ಯತ್ಯಾಸವಾಗದಂತೆ. ಅರ್ಥ ವ್ಯತ್ಯಾಸವಾಗದಂತೆ ಅಂದ್ರೆ ಆ ವಾಕ್ಯದ ಅರ್ಥ ಕೆಡಬಾರದು, ಆ ವಾಕ್ಯದ ಅರ್ಥ ಕೆಡದಂತೆ. ಇಲ್ಲಿ ಅರ್ಥ ವ್ಯತ್ಯಾಸವಾಗದಂತೆ ನಾವು ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸ್ತೀವಿ, ಆದರೆ ಅಲ್ಪ ವ್ಯತ್ಯಾಸ ಆಗಬಹುದು, ಆದರೆ ಇಡೀ ವಾಕ್ಯದ ಅರ್ಥದ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ ಏನ್ ಹೇಳ್ತಿದ್ದಾರೆ? ಅರ್ಥ ವ್ಯತ್ಯಾಸವಾಗದಂತೆ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವ ವ್ಯಾಕರಣ ಕ್ರಮಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿಭಕ್ತಿ ಪಲ್ಲಟ ಎನ್ನಲಾಗುತ್ತದೆ ಅನ್ನೋದನ್ನ, ಅದರ ವ್ಯಾಖ್ಯಾನವನ್ನ ಕಾಣ್ತಾ ಇದ್ದೀರಿ ಮಕ್ಕಳೇ. ಅರ್ಥ ಮಾಡಿಕೊಳ್ಳಕತ್ತೀರಿ? ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವ ವ್ಯಾಕರಣ ಕ್ರಮಕ್ಕೆ ನಾವೇನಂತ ಕರೆದಿದ್ದೀವಿ? ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಇಟ್ಕೋಬೇಕಷ್ಟೇ. ಒಂದು ವಿಭಕ್ತಿಯ ಬದಲಿಗೆ ಬೇರೊಂದು ವಿಭಕ್ತಿ ಪ್ರತ್ಯಯವನ್ನ ನಾವು ಇಲ್ಲಿ ಬಳಸುವಂಥದ್ದು. ಇದು ನಮ್ಮ ಕನ್ನಡದ ಭಾಷೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಥರದ ಕೆಲವೊಂದು ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಒಂದು ವಿಭಕ್ತಿ ಪ್ರತ್ಯಯವನ್ನು ಬಿಟ್ಬಿಡೋದು, ಅದರ ಬದಲಿಗೆ ಬೇರೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸಿಕೊಳ್ಳುವಂತಹ ಒಂದು ಪ್ರಯತ್ನ ಅನ್ನೋದು ನಮ್ಮ ಭಾಷೆಯಲ್ಲಿ ನಡೀತಾ ಬಂದಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ. ವಿಭಕ್ತಿ ಪಲ್ಲಟ ಹೇಗೆ ನಡೆಯುತ್ತೆ, ಹೇಗಾಗುತ್ತೆ ಅನ್ನೋದಕ್ಕೆ. ಅದಕ್ಕೆ ಯಾವ ಒಂದು ಉದಾಹರಣೆಯನ್ನ ಮೊದಲು ಕೊಡ್ತೀನಿ ಅಂತ ಹೇಳಿದ್ರೆ, ದ್ವಿತೀಯ ವಿಭಕ್ತಿಯ ಬದಲಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ಹೇಗೆ ಬಳಸ್ತೀವಿ? ಸಹಜವಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಬದಲಾಗಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ನಾವು ಹೆಚ್ಚು ಬಳಸೋದುಂಟು ಮಾತಿನಲ್ಲಿ. ಅದು ಹೇಗೆ ಅನ್ನುವ ಉದಾಹರಣೆಗಳನ್ನ ನಾನೀಗ ನಿಮಗೆ ಕೊಡ್ತೀನಿ ಮಕ್ಕಳೇ. ಈಗ ಮಕ್ಕಳೇ ಉದಾಹರಣೆಗೆ ಬರೋಣ. ಇಲ್ಲಿ ನೋಡಿ, ದ್ವಿತೀಯ ವಿಭಕ್ತಿ ಪ್ರತ್ಯಯದ ಬದಲಿಗೆ ನಾನು ಯಾವ ಪ್ರತ್ಯಯವನ್ನ ಬಳಸ್ತೀನಿ ಅಂತ ಹೇಳಿದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ಬಳಸುವಂಥದ್ದಕ್ಕೆ ಉದಾಹರಣೆಯನ್ನ ನೀಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯವನ್ನ ಇಲ್ಲಿ ಬರೀತೀನಿ, ಗಮನ ಕೊಡಿ ಮಕ್ಕಳೇ. ನೋಡಿ, ರಮೇಶನು, ಸ್ವಲ್ಪ ಗಮನಿಸಬೇಕು ನೀವು, ರಮೇಶನು ಊರನ್ನು ತಲುಪಿದನು. ವಾಕ್ಯವನ್ನ ಗಮನಿಸ್ತಾ ಇದೀರಿ ಮಕ್ಕಳೇ? ರಮೇಶನು ಊರನ್ನು ತಲುಪಿದನು. ನೀವು ಈ ವಾಕ್ಯವನ್ನ ನೋಡಿದಾಗ ಇಲ್ಲಿ ನೋಡಿ, ಊರನ್ನು ಅನ್ನುವಂತಹ ಈ ಪದ ಏನಿದೆಯಲ್ಲ, ಇದರಲ್ಲಿ ಅಡಗಿರುವ ಪ್ರತ್ಯಯ ಎಷ್ಟನೇದು ಅಂತ ಹೇಳಿದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಕರೆಕ್ಟಾ?
ರಮೇಶನು ಊರನ್ನು ತಲುಪಿದನು. ಊರು ಅನ್ನುವ ಪ್ರಕೃತಿ ಪದಕ್ಕೆ ದ್ವಿತೀಯ ವಿಭಕ್ತಿಯ ಅನ್ನು ಪ್ರತ್ಯಯ ಸೇರಿದೆ. ಊರನ್ನು ಪದವಾಗಿದೆ. ರಮೇಶನು ಊರನ್ನು ತಲುಪಿದನು. ಈ ವಾಕ್ಯದಲ್ಲಿ ಊರನ್ನು ಅನ್ನುವ ಪದ ದ್ವಿತೀಯ ವಿಭಕ್ತಿಯನ್ನ ಒಳಗೊಂಡಿದೆ. ನಾವೀಗಿದನ್ನ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಪಲ್ಲಟ ಮಾಡಬಹುದು. ಆ ವಾಕ್ಯವನ್ನ ಬದಲಾಯಿಸ್ತೀನಿ, ಗಮನ ಕೊಡಿ. ನೋಡಿ ಎಲ್ಲರೂ ಕೂಡ. ರಮೇಶನು ಊರಿಗೆ ತಲುಪಿದನು. ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ, ರಮೇಶನು ವಾಕ್ಯದಲ್ಲಿ ಏನಾಯ್ತು? ಊರಿಗೆ ತಲುಪಿದನು. ನೋಡ್ತಾ ಇದ್ದೀರಿ ಅಂತಂದ್ರೆ ಊರನ್ನು ಅನ್ನುವ ಇದ್ದಂತಹ ಪದ ಏನಾಯ್ತು? ಊರಿಗೆ ಅಂತಾಯ್ತು, ಬದಲಾವಣೆ ಆಯ್ತು. ನಾನು ಆಗ್ಲೇ ಹೇಳಕತ್ತಿದ್ದೀನಿ, ಪಲ್ಲಟ ಅಂದ್ರೆ ಏನು? ಬದಲಾವಣೆ. ಯಾವುದರ ಬದಲಾವಣೆ? ಪ್ರತ್ಯಯಗಳ ಬದಲಾವಣೆ, ವಿಭಕ್ತಿ ಪ್ರತ್ಯಯಗಳ ಬದಲಾವಣೆ. ದ್ವಿತೀಯ ವಿಭಕ್ತಿ ಇದ್ದಂತಹ ಪದವನ್ನ ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ ಆ ವಿಭಕ್ತಿಗೆ ಬದಲಾವಣೆಯನ್ನ ಮಾಡಿದೀವಿ. ಅರ್ಥ ಮಾಡಿಕೊಡಕತ್ತಿದ್ದೀರಿಲ್ಲ? ಒಂದು ಪ್ರತ್ಯಯ ಹೋಗಿ ಬೇರೊಂದು ಪ್ರತ್ಯಯ ಸೇರುವುದಕ್ಕೆ ನಾವು ಏನಂತ ಕರಿತೀವಿ? ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಇಲ್ಲಿ ತೋರಿಸ್ತಾ ಇರುವ ಉದಾಹರಣೆ ದ್ವಿತೀಯದಿಂದ ಚತುರ್ಥಿಗೆ ಬದಲಾವಣೆ ಆಗುವ ಪದಗಳನ್ನ ತೋರಿಸ್ತಾ ಇದ್ದೀವಿ. ಅರ್ಥ ಮಾಡಿಕೊಳ್ತಾ ಇದ್ದೀರಿ? ಇನ್ನೊಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ. ಎರಡನೇದು ನೋಡಿ, ಹನುಮಂತ ಅಥವಾ ಹನುಮಂತನು ಬೆಟ್ಟವನ್ನು, ಸರಳವಾಗಿರುವ ವಾಕ್ಯವನ್ನು ನಾನು ನಿಮಗೆ ಉದಾಹರಣೆಯನ್ನ ತೋರಿಸ್ತಾ ಇದ್ದೀನಿ, ಹತ್ತಿದನು. ನೋಡಿ ಏನ್ ಬರದೆ ಎರಡನೇ ಉದಾಹರಣೆ, ಹನುಮಂತನು ಬೆಟ್ಟವನ್ನು ಹತ್ತಿದನು. ಇದರಲ್ಲಿ ಬೆಟ್ಟವನ್ನು ಅನ್ನುವ ಪದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ಮೊದಲನೇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ನಾವೀಗ ಅದನ್ನ ಚತುರ್ಥಿಗೆ ಬದಲಾಯಿಸಬಹುದು, ಪಲ್ಲಟ ಮಾಡಬಹುದು. ನೋಡಿ ಈಗ ಅದೇ ವಾಕ್ಯವನ್ನ ಬದಲಾಯಿಸ್ತೀನಿ ನಾನು. ಹನುಮಂತನು ಬೆಟ್ಟಕ್ಕೆ ಹತ್ತಿದನು. ಇಲ್ಲಿ ನೋಡ್ತಾ ಇದ್ದೀರಿ ಏನ್ ಪದ ಬಳಸ್ತಾ ಇದ್ದೀನಿ? ನೋಡ್ತಾ ಇದ್ದೀರಿ, ಹನುಮಂತನು ಬೆಟ್ಟವನ್ನು ಹತ್ತಿದನು ಅಂದಾಗ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಬೆಟ್ಟವನ್ನು ಪದ ಹೋಗಿ ನಾವು ಅದನ್ನ ಚತುರ್ಥಿ ವಿಭಕ್ತಿಯನ್ನ ಸೇರಿಸ್ಬಿಟ್ವಿ, ಕೆ. ಹನುಮಂತನು ಬೆಟ್ಟಕ್ಕೆ ಹತ್ತಿದನು ಅಂತಂದಾಗ ಅದು ಚತುರ್ಥಿ ವಿಭಕ್ತಿಗೆ ಪಲ್ಲಟ ಒಳಗಾಗಿದ್ದನ್ನ ನೀವು ಕಾಣ್ತಾ ಇದ್ದೀರಿ ಮಕ್ಕಳೇ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಲ್ಲ? ಒಂದು ವಿಭಕ್ತಿಯು ಹೋಗಿ ಬೇರೊಂದು ವಿಭಕ್ತಿಯು ಬಂದು ಸೇರುವುದಕ್ಕೆ ಇಲ್ಲಿ ಹೇಳಿದೀವಿ. ಬೇರೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವ ವ್ಯಾಕರಣ ಕ್ರಮಕ್ಕೆ ನಾವೇನಂತ ಕರಿತೀವಿ? ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಡಬಹುದು. ಮೂರನೇದಾಗಿ ಹೇಳ್ತೀನಿ ಮಕ್ಕಳೇ. ಕೋತಿಯು ಮರವನ್ನು ಏರಿತು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಮೊದಲು. ನೀವು ಮರವನ್ನು, ಕೋತಿಯು ಮರವನ್ನು ಏರಿತು. ಮರವನ್ನು ಅನ್ನೋದು ಎಷ್ಟನೇ ವಿಭಕ್ತಿ ಪ್ರತ್ಯಯ? ದ್ವಿತೀಯ ವಿಭಕ್ತಿ ಪ್ರತ್ಯಯ. ನಾವು ಅದನ್ನೇ ಚತುರ್ಥಿಗೆ ಪಲ್ಲಟ ಮಾಡ್ತೀವಿ, ಬದಲಾಯಿಸ್ತೀವಿ. ಕೋತಿಯು ಮರಕ್ಕೆ ಏರಿತು. ಹೆಂಗೆ ಬೆಟ್ಟಕ್ಕೆ ಹತ್ತಿದನು ಅಂತ ಹೇಳಿದೇನೋ ಅದೇ ರೀತಿಯಲ್ಲಿ ಬದಲಾವಣೆ. ಕೋತಿಯು ಮರಕ್ಕೆ ಏರಿತು ಅಂದಾಗ ದ್ವಿತೀಯ ಇದ್ದದ್ದು ಯಾವ ವಿಭಕ್ತಿಗೆ ಬದಲಾವಣೆ ಆಯಿತು? ಚತುರ್ಥಿ ವಿಭಕ್ತಿಗೆ ಬದಲಾವಣೆ ಆದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಅರ್ಥ ಮಾಡಿಕೊಳ್ಳಕತ್ತೀರಿ? ವಿಭಕ್ತಿ ಹೇಗೆ ಪಲ್ಲಟವಾಗುತ್ತೆ ಅನ್ನೋದನ್ನ ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಮಕ್ಕಳೇ. ಇದು ದ್ವಿತೀಯದಿಂದ ಚತುರ್ಥಿಗೆ ಬದಲಾವಣೆ ಆಗ್ತಕ್ಕಂಥದ್ದು. ಇನ್ನು ಮುಂದೆ ಪಂಚಮಿ ವಿಭಕ್ತಿ ಪ್ರತ್ಯಯವನ್ನ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಹೇಗೆ ಬದಲಾವಣೆ ಮಾಡೋದು, ಅದಕ್ಕೂ ಕೂಡ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಪಂಚಮಿ ವಿಭಕ್ತಿಯ ಬದಲಾಗಿ ತೃತೀಯ ವಿಭಕ್ತಿ ಪ್ರತ್ಯಯಗಳು ಸೇರೋದು ಹೇಗೆ, ಪಲ್ಲಟಗೊಳ್ಳೋದು ಹೇಗೆ ಅನ್ನೋದಕ್ಕೆ ಉದಾಹರಣೆಗೆ ಬರ್ತಾ ಇದ್ದೀನಿ ನಾನು.
ಒಂದು ಉದಾಹರಣೆಯನ್ನ ತಗೊಳ್ತೀನಿ. ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು? ದೆಸೆಯಿಂದ. ಇಲ್ಲಿ ನೋಡಿ ಒಂದು ಉದಾಹರಣೆ. ಮರದ ದೆಸೆಯಿಂದ, ಮರದ ದೆಸೆಯಿಂದ ಹಣ್ಣು ಬಿದ್ದಿತು. ಎಲ್ಲರೂ ಗಮನ ಕೊಡಕತ್ತೀರ ಮಕ್ಕಳೇ? ಏನ್ ಬರದೆ ಉದಾಹರಣೆಯನ್ನ? ಮರದ ದೆಸೆಯಿಂದ ಹಣ್ಣು ಬಿದ್ದಿತು. ನೀವಿಲ್ಲಿ ದೆಸೆಯಿಂದ ಅನ್ನೋದನ್ನ ಗಮನಿಸಬಹುದು. ಮರದ ದೆಸೆಯಿಂದ ಅನ್ನೋದು ಎಷ್ಟನೇ ವಿಭಕ್ತಿ? ಪಂಚಮಿ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಿದೆ. ಈಗ ಈ ಪಂಚಮಿ ವಿಭಕ್ತಿ ಪ್ರತ್ಯಯ ಹೋಗಿ ತೃತೀಯ ವಿಭಕ್ತಿಯ ಪ್ರತ್ಯಯವನ್ನ ಸೇರಿಸಿ ಕೂಡ ನಾವು ವಾಕ್ಯವನ್ನು ರಚಿಸ್ತೀವಿ. ಅಲ್ಲಿ ವಿಭಕ್ತಿ ಪಲ್ಲಟಗೊಳ್ಳುತ್ತೆ. ಹೇಗೆ ನೋಡಿ, ಇದನ್ನೇ ನಾನೀಗ ತೃತೀಯಕ್ಕೆ ಬದಲಾಯಿಸ್ತೀನಿ. ಮರದ ದೆಸೆಯಿಂದ ಇದ್ದಿದ್ದು ನೇರವಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಮರದಿಂದ ಹಣ್ಣು ಬಿದ್ದಿತು. ನೋಡ್ತಾ ಇದ್ದೀರಿ ಮಕ್ಕಳೇ? ಇಲ್ಲಿ ನೋಡಿ, ದೆಸೆಯಿಂದ ಹೋಗಿ ಏನ್ ಪದ ಆಯಿತು ನಮಗೆ? ಇಂದ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಅನ್ನೋದನ್ನ ಸೇರಿಸಿದ್ದೀನಿ. ಹಾಗಾಗಿ ಇಲ್ಲಿ ಪಂಚಮಿ ಪಲ್ಲಟಗೊಂಡು ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಆ ಪ್ರತ್ಯಯ ಸೇರ್ಕೊಂಡಿರೋದಕ್ಕೆ ಉದಾಹರಣೆ. ಅರ್ಥ ಆಗ್ತಿದೆಯಾ? ಇನ್ನೊಂದು ಉದಾಹರಣೆಯನ್ನ ಇದಕ್ಕೆ ಕೊಡ್ತೀನಿ ನಾನು. ಎರಡನೇದು ನೋಡಿ. ಕೌರವನ ದೆಸೆಯಿಂದ, ವಾಕ್ಯ ಮಕ್ಕಳೇ, ಕೌರವನ ದೆಸೆಯಿಂದ ಕೇಡಾಯಿತು. 10ನೇ ತರಗತಿ ಮಕ್ಕಳಾದ್ರೆ ಇದು ನಿಮಗೆ ಒಂದು ಪದ್ಯ ಭಾಗದಲ್ಲಿ ಬರುತ್ತದೆ. ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯ ಭಾಗ ಇದೆ, ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಕೌರವನ ದೆಸೆಯಿಂದ ಕೇಡಾಯಿತು. ಯಾವ ವಿಭಕ್ತಿ ಪ್ರತ್ಯಯದಲ್ಲಿದೆ ಈಗಿದೆಯೋ? ದೆಸೆಯಿಂದ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿದೆ. ನಾವೀಗ ಇದನ್ನ ತೃತೀಯಕ್ಕೆ ಬದಲಾಯಿಸ್ತಕ್ಕಂಥದ್ದು, ಪ್ರತ್ಯಯವನ್ನ ಪಲ್ಲಟ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಬದಲಾವಣೆ ಹೇಗಾಗುತ್ತೆ ಇದು ತೃತೀಯಕ್ಕೆ ಅಂತ ಹೇಳಿದ್ರೆ? ನೇರವಾಗಿ ಆಗುತ್ತೆ. ಕೌರವನಿಂದ ಕೇಡಾಯಿತು. ನೋಡಿ, ವಾಕ್ಯದಲ್ಲಿ ನಮಗೆ ಅರ್ಥ ವ್ಯತ್ಯಾಸ ಅನ್ನೋದು ಕಂಡು ಬರ್ತಾ ಇಲ್ಲ. ಅರ್ಥಕ್ಕೆ ಧಕ್ಕೆ ಬರಬಾರದು, ಅರ್ಥಕ್ಕೆ ವ್ಯತ್ಯಾಸವಾಗದಂತೆ ವಿಭಕ್ತಿ ಪ್ರತ್ಯಯಗಳನ್ನು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬದಲಾವಣೆಯನ್ನ ಮಾಡ್ತೀವಿ. ಪ್ರತ್ಯಯಗಳು ಬದಲಾವಣೆಗೊಳ್ಳುವುದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರಿತೀವಿ. ನೋಡಿ, ಕೌರವನ ದೆಸೆಯಿಂದ ಕೇಡಾಯಿತು ಅಂತ ಹೇಳಿದ್ರೆ ಅದು ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿದೆ. ಅದನ್ನೇ ನಾವು ತೃತೀಯಕ್ಕೆ ಬದಲಾವಣೆ ಮಾಡಿದ್ವಿ, ನಾವು ಪಲ್ಲಟಗೊಳಿಸಿದ್ವಿ. ಕೌರವನಿಂದ ಕೇಡಾಯಿತು. ಇಲ್ಲಿ ನೋಡ್ತಾ ಇದ್ದೀರಿ, ಕೌರವನಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಅಡಗಿರೋದನ್ನ ನೀವು ಕಾಣ್ತಾ ಇದ್ದೀರಿ ಮಕ್ಕಳೇ. ಅರ್ಥ ಮಾಡ್ಕೊಂಡ್ರಿ? ಇದು ಪಂಚಮಿಯಿಂದ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಪಲ್ಲಟಗೊಂಡಿರೋದನ್ನ ಉದಾಹರಣೆಯನ್ನ ನಾನು ನಿಮಗೆ ಕೊಟ್ಟಿರತಕ್ಕಂಥದ್ದು. ಈಗ ಇದೇ ರೀತಿ ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಚತುರ್ಥಿಗೆ ಹೇಗೆ ಪಲ್ಲಟಗೊಳ್ಳೋದಕ್ಕೆ ಸಾಧ್ಯತೆಗಳಿದಾವೆ, ಅದಕ್ಕೂ ಕೂಡ ನಿಮಗೀಗ ಉದಾಹರಣೆಯನ್ನ ಕೊಡ್ತೀನಿ ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಷಷ್ಠಿ ವಿಭಕ್ತಿ ಪ್ರತ್ಯಯದ ಬದಲಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಪಲ್ಲಟವಾಗುವ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ. ಷಷ್ಠಿದು ನಿಮಗೆ ಈಗಾಗಲೇ ಗೊತ್ತಿದೆ ವಿಭಕ್ತಿ ಪ್ರತ್ಯಯ ಏನು? ಆ ವಿಭಕ್ತಿ ಪ್ರತ್ಯಯ ಹೋಗಿ ಚತುರ್ಥಿದು ಗೆ, ಹೀಗೆ, ಅಕ್ಕೆ, ಅಕ್ಕೆ ಅವು ಯಾವುದಾದ್ರೂ ಸೇರಬಹುದು. ಇಲ್ಲಿ ನೋಡಿ, ಅದಕ್ಕೊಂದು ಉದಾಹರಣೆಯನ್ನ ತಗೊಳ್ತಾ ಇದ್ದೀನಿ. ಒಂದು ಸರಳವಾಗಿರೋ ವಾಕ್ಯ. ಅವರು ನಮ್ಮ ಚಿಕ್ಕಪ್ಪ. ಅವರು ನಮ್ಮ ಚಿಕ್ಕಪ್ಪ. ನೋಡಿ ಇಲ್ಲಿ, ಅವರು ನಮ್ಮ ಚಿಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಅನ್ನೋದ್ರೊಳಗಡೆಗೆ ನಮಗೆ ಆ ಅನ್ನುವ ಪ್ರತ್ಯಯ ಸಿಗುತ್ತೆ. ಆ ಅನ್ನೋದು ಯಾವ ವಿಭಕ್ತಿದು?
ಷಷ್ಠಿ ವಿಭಕ್ತಿ ಪ್ರತ್ಯಯ. ನಾವು ಇದನ್ನೇ ಯಾವುದಕ್ಕೆ ಬದಲಾವಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಚತುರ್ಥಿಗೆ ಪಲ್ಲಟವನ್ನ ಮಾಡತಕ್ಕಂಥದ್ದು. ಹಾಗಾದ್ರೆ ಆ ವಾಕ್ಯ ಹೇಗೆ ಬದಲಾವಣೆ ಆಗುತ್ತೆ ನೋಡಿ. ಅವರು ನಮ್ಮ ಚಿಕ್ಕಪ್ಪ ಅಂತ ಇದ್ದದ್ದು ಅವರು ನಮಗೆ ಚಿಕ್ಕಪ್ಪ. ಅವರು ನಮಗೆ ಚಿಕ್ಕಪ್ಪ. ಇಲ್ಲಿ ನೋಡಿ, ನಮಗೆ ಅಂತಂದಾಗ ಅಲ್ಲಿ ನಮಗೆ ಗೆ ಅನ್ನುವ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡದ್ದು ನೀವು ಕಾಣ್ತಾ ಇದ್ದೀರಿ. ಅಂದ್ರೆ ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಪಲ್ಲಟಗೊಂಡಿದ್ದನ್ನ ನೀವು ಕಾಣ್ತಾ ಇದ್ದೀರಿ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ. ಎರಡನೆಯ ಉದಾಹರಣೆ ನೋಡಿ. ರಾಮ ಅಯೋಧ್ಯೆಯ ಅರಸ. ಸರಳವಾಗಿರೋದು, ರಾಮಾಯಣದ ಕಥೆಯ ಉದಾಹರಣೆ ಗೊತ್ತಿರೋ ಅಂಥದ್ದೇ. ರಾಮ ಅಯೋಧ್ಯೆಯ ಅರಸ ಅಂತಂದಾಗ ಇಲ್ಲಿ ನೋಡಿ, ಅಯೋಧ್ಯೆಯ ಅನ್ನೋದರಲ್ಲಿ ಅಯೋಧ್ಯೆ ಅನ್ನೋ ಪ್ರಕೃತಿಗೆ, ನಾಮ ಪ್ರಕೃತಿಗೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಸೇರಿ ಅಯೋಧ್ಯೆಯ ಆಗಿದೆ. ಷಷ್ಠಿಯಲ್ಲಿದ್ದಂತಹ ಈ ಪದವನ್ನ ಚತುರ್ಥಿಗೆ ಬದಲಾವಣೆ ಮಾಡ್ತಕ್ಕಂಥದ್ದು, ಅದಲು ಬದಲು ಮಾಡ್ತಕ್ಕಂಥದ್ದು ಪಲ್ಲಟ. ಆಗ ಆ ವಾಕ್ಯ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ರಾಮ ಅಯೋಧ್ಯೆಗೆ ಅರಸ. ನೋಡಿ ಹೆಂಗ ಬದಲಾವಣೆಯ ರೂಪವನ್ನ ಅದು ಪಡ್ಕೊಳ್ತು. ರಾಮ ಅಯೋಧ್ಯೆಯ ಅರಸ ಅಂತಂದಾಗ ಷಷ್ಠಿ ವಿಭಕ್ತಿ ಪ್ರತ್ಯಯ. ಅದೇ ಏನ್ ಮಾರ್ಪಾಡಿ ಆಯ್ತು, ರಾಮ ಅಯೋಧ್ಯೆಗೆ ಅರಸ. ಅಯೋಧ್ಯೆಗೆ ಅಂತಂದಾಗ ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರ್ತಕ್ಕಂಥದ್ದು ಗೆ ಅನ್ನೋದು ಇಲ್ಲಿ ಸೇರ್ಪಡೆ ಆಯಿತು. ಮಕ್ಕಳೇ, ನೀವು ಇಲ್ಲಿವರೆಗೂ ನೋಡಿರೋ ಉದಾಹರಣೆಗಳ ಮೂಲಕ ತಿಳಿದು ಬಂದದ್ದೇನು? ನಾವು ಒಂದು ಪ್ರಕೃತಿ ಪದಕ್ಕೆ ಅಂತ ಹೇಳಿದ್ರೆ ನಾಮ ಪ್ರಕೃತಿಯ ಪದಕ್ಕೆ ಒಂದು ಪ್ರತ್ಯಯವನ್ನ ಬಿಟ್ಟು, ಇಲ್ಲಿದೆ ನೋಡಿ, ಒಂದು ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸಿದರೆ ಅದಕ್ಕೆ ನಾವು ಏನಂತ ಕರಿತೀವಿ? ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರೀತಾ ಹೋಗ್ತೀವಿ. ನಮ್ಮ ವ್ಯಾಕರಣದಲ್ಲಿ ಅಂಥದ್ದೊಂದು ಕ್ರಮನೂ ಕೂಡ ಇದೆ. ಒಂದು ವಿಭಕ್ತಿ ಪ್ರತ್ಯಯವನ್ನು ಬಿಟ್ಟು ಅದಕ್ಕೆ ಬೇರೊಂದು ವಿಭಕ್ತಿ ಪ್ರತ್ಯಯವನ್ನು ಸೇರಿಸ್ತಕ್ಕಂಥದ್ದು. ನಮ್ಮ ಮಾತಿಗೆ ಅನುಗುಣವಾಗಿ ಅನುಕೂಲವಾಗುವಂತೆ ನಾವು ಸೇರಿಸ್ತೀವಿ. ಆದರೆ ವಿಶೇಷತೆ ಏನಪ್ಪಾ, ಅರ್ಥ ಏನು ಅಂದ್ರೆ, ನಾವು ಯಾವುದೇ ವಿಭಕ್ತಿ ಪ್ರತ್ಯಯವನ್ನ ಬದಲಾವಣೆ ಮಾಡಿದರೆ, ಪಲ್ಲಟ ಮಾಡಿದರೆ ವಾಕ್ಯದ ಅರ್ಥ ವ್ಯತ್ಯಾಸವಾಗಿರಬಾರದು. ಅಲ್ಪ ಸ್ವಲ್ಪ ಆಗಬಹುದು, ಇಲ್ಲ ಅಂತ ಹೇಳಲ್ಲ, ಆದರೆ ಪೂರ್ಣವಾದ ಅರ್ಥ ವ್ಯತ್ಯಾಸವಾಗದಂತೆ ಬೇರೊಂದು ವಿಭಕ್ತಿಯ ಪ್ರತ್ಯಯವನ್ನ ಸೇರಿಸುವ ಕ್ರಮಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮಕ್ಕಳೇ, ನಿಮಗೆ ಈ ವಿಭಕ್ತಿ ಪಲ್ಲಟ ಅಂದ್ರೆ ಏನು, ಅದರ ವಿಷಯ ಸಂಪೂರ್ಣ ಅರ್ಥವಾಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮಕ್ಕಳೇ, ಇಷ್ಟನ್ನ ಹೇಳುವುದರ ಜೊತೆಗೆ ಮಕ್ಕಳೇ, ವಿಭಕ್ತಿ ಪ್ರತ್ಯಯದ ವ್ಯಾಕರಣಾಂಶವನ್ನ ನಾವು ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಯಾರೆಲ್ಲ ಈ GMV ಕನ್ನಡ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋದು ನನ್ನ ಒಂದು ಆಸೆ. ಅದರ ಜೊತೆಗೆ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಅವುಗಳನ್ನು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅನ್ನುವ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ಮುಖ್ಯವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅದು 6ರಿಂದ 10ನೇ ತರಗತಿ, ಆ ಎಲ್ಲ ತರಗತಿಯ ಮಕ್ಕಳಿಗೂ ಈ ವಿಷಯಗಳು ಬೇಕೇ ಬೇಕು. ಹಾಗಾಗಿ ಓದುವ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಂದು ವ್ಯಾಕರಣಾಂಶದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.